ಹಾಡಿನ ಶ್ರಮ, ಕ್ರಮ ಮತ್ತು ಜವಾಬ್ದಾರಿ ಇದೆಲ್ಲದರ ಮಧ್ಯೆ ನಿಮಗೆ ಸಂತೋಷ ತರಲಿಕ್ಕೆ ಈ ಹಾಡನ್ನು ಹಾಡಿಸಿ ಅದನ್ನು ಅರ್ಪಣೆ ಮಾಡಿದ್ದಾರೆ. ಇವರಿಗೆ ಶಶಿವರ್ಣಂ ಚಿತಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಷ್ಣುಂ ಶಾಂತಿ. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಪಟ್ಟಣಗೆರೆಯಲ್ಲಿ ಒಂದು ಹಬ್ಬದ ಸಡಗರವನ್ನು ನಾವು ನೋಡ್ತಾ ಇದ್ದೇವೆ. ಸರ್ಕಲ್ ಮಾಲಮ್ಮ ದೇವಸ್ಥಾನ ಪಟ್ಟಣಗೆರೆ ಅಂದರೆ ನನ್ನ ಮನಸ್ಸಲ್ಲಿ ಮೊದಲು ಬರೋದು ಕಿರಣ್ ಮತ್ತು ಅವರ ಪರಿವಾರ. ಯಾವೊಂದು ಕಾಯಕವಾದರೂ, ಯಾವುದೇ ಒಂದು ಧರ್ಮದ ವಿಚಾರ ಆದರೂ, ಯಾವುದೇ ಒಂದು ವಿಚಾರಕ್ಕಾದರೂ ಸಹಿತ ನಾನಿದ್ದೇನೆ, ಇಲ್ಲಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇನೆ ಎಂಬತಕ್ಕಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗುವಂಥದ್ದು ಕಿರಣ್ ಮತ್ತು ಅವರ ಪರಿವಾರ. ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾತಾಡೋರಿದ್ದಾರೆ. ಆದರೆ ನಾನು ಮೊದಲು ನೋಡಿದಂತಹ ಕಿರಣ ಇವತ್ತಿಗೂ ಆ ಕಿರಣದಲ್ಲಿರ್ತಕ್ಕಂಥ ಅಂದಿನ ಗುಣವನ್ನು ಇವತ್ತು ನಾನು ನೋಡ್ತಾ ಇದ್ದೇನೆ. ಅದು ಒಂದು ಸಂತೋಷ ನನಗೆ. ಇದೇ ಪ್ರಾಂತ್ಯದಲ್ಲಿ ಒಂದು ಶನೈಶ್ಚರ ಮಹಾಯಜ್ಞವನ್ನು ನಡೆಸಬೇಕು ಅಂತಂದಾಗ ಅಂದಿಗೆ ಕಿರಣ್ ವಯಸ್ಸು ಬಹಳ ಚಿಕ್ಕದು. ಅಂದಿನ ಕಾಲಕ್ಕೆ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನ ಬಹಳ ಅದ್ಧೂರಿಯುತವಾಗಿ ಪ್ರತಿಯೊಬ್ಬರು ತಿರುಗಿ ನೋಡುವಂತಹ ರೀತಿ, ಬರೀ ಒಂದು ಪ್ರಾಂತ್ಯವಲ್ಲ ಕರ್ನಾಟಕವೇ ತಿರುಗಿ ನೋಡುವಂತಹ ಪ್ರಯತ್ನ, ಒಂದು ಹೆಚ್ಚಿನ ಒಂದು ಮಹತ್ತನ್ನ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತಹದ್ದಾಗಿತ್ತು ಅಂದಿನ ಶನೈಶ್ಚರ ಮಹಾಯಜ್ಞ. ಆ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತದ್ದು ನಮ್ಮ ಕಿರಣ್. ಯಾವುದೇ ಒಂದು ವರ್ಗಕ್ಕಾದರೂ ಸಹಿತ ಮೋಸವಿಲ್ದಿರ ಎಲ್ಲಾ ವರ್ಗವನ್ನು ಸಹಿತ ಎದೆಗೊಪ್ಪಿಕೊಂಡು ಎಲ್ಲರ ಜೊತೆ ಸೇರುವಂತಹ ಒಂದು ಗುಣ, ಅಂತಹ ಅದ್ಭುತವಾದ ಗುಣ ಕಿರಣ್ ಕುಮಾರ್. ಹಾಗಾಗಿ ಇವತ್ತು ಕಿರಣ್ ಹುಟ್ಟುಹಬ್ಬ ಅಂದಾಗ ನಮ್ಮ ಆಶ್ರಮಕ್ಕೂ ಇಲ್ಲಿಗೂ ತುಂಬಾ ಹತ್ತಿರನೇ, ಬರೀ 2.5 ಗಂಟೆ 3 ಗಂಟೆ ಪ್ರಯಾಣ ಇರ್ಬೋದಷ್ಟೇ. ಆದರೆ ಈ ಮಾರ್ಗ ಮಧ್ಯದಲ್ಲಿ ಬರುವಂತಹ ಈ ಟ್ರಾಫಿಕ್ ಇದೆಯಲ್ಲ, ಅದರಲ್ಲೂ ನನ್ನ ಅದೃಷ್ಟಕ್ಕೆ ಇವತ್ತು ನಾನು ಆಶ್ರಮದಿಂದ ಬಂದದ್ದು ಇತಿಹಾಸದಲ್ಲೇ ಇದೇ ಪ್ರಪ್ರಥಮ. ನಾನು ಇನ್ನೊಂದು ಬೇರೆ ಗಾಡಿ ಹತ್ತಿ ಬಂದ, ಯಾಕೆಂದ್ರೆ ನನ್ನ ಕರ್ಕೊಂಡು ಬರೋರು ಇರಲಿಲ್ಲ ಇವತ್ತು. ಅಂತಹದ್ದನ್ನ ಒಂದು ಆತ್ಮವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಇಂಥ ಕಡೆ ಒಂದು ಕಾರ್ಯಕ್ರಮ ಹೊರಡಬೇಕು ಅಂತ ಹೇಳಿದಾಗ ನನ್ನ ಹೇಮಂತ್ ಅಂತ ಒಬ್ಬ ಶಿಷ್ಯ, ಅವನು ಬಂದ, ನಡಿ ನಾನು ನಿನ್ನ ಕಾರಲ್ಲಿ ಬರ್ತೀನಿ ಅಂತೇಳಿ ಅವ್ರ ಕಾರಲ್ಲೇ ಬಂದಿಳಿದೆ. ಅಂದರೆ ಹೃದಯಕ್ಕೆ ಹತ್ರ ಆದರೆ ಬೆಟ್ಟ ಗುಡ್ಡಗಳಿರಲಿ, ಕಾಡು ಮೇಡುಗಳಿರಲಿ, ಎಲ್ಲೇ ಆದರೂ ಸಹಿತ ಆನಂದ್ ಗುರುಜಿಗೆ ಹತ್ರ ಅಂದರೆ ಅದರಲ್ಲಿ ಆನಂದ್ ಗುರುಜಿ ಬಂದೇ ಬರ್ತಾರೆ. ಅಂತಹ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಮನೆಯ ಮಗನಾಗಿ, ನಮ್ಮ ಆಶ್ರಮದ ಮಗನಾಗಿ ನಾನು ಹೇಳುವ ಕಾಯಕವನ್ನು ಹಾಕುವಾಗ ಒಂದು ಯಾವುದೇ ಒಂದು ಕಟ್ಟುಪಾಡಿಗೂ ಸಹಿತ ಚಾಚು ತಪ್ಪದಿರ ಅದನ್ನು ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಮಾಡಿ ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯ ಸಾಮ್ರಾಜ್ಯದಲ್ಲಿ, ನನ್ನ ಹೃದಯದಲ್ಲಿ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿ ಅಂದರೆ ಅದು ಕಿರಣ್ ಕುಮಾರ್. ಹಾಗಾಗಿ ಇವರು ಇನ್ನೂ 100 ವರ್ಷ ಕಾಲ ಇನ್ನೂ ಚೆನ್ನಾಗಿದ್ದು ಜನಪರವಾದಂಥ ಸೇವೆಯನ್ನು ಸಲ್ಲಿಸಿ ಇನ್ನಷ್ಟು ಜನಸೇವೆ, ಜನಾರ್ದನನ ಸೇವೆ ಎಂಬಂಥ ರೀತಿ ಅವರ ತಾಯಿಯವರ ಹಿಂದೆ ಕಾರ್ಪೊರೇಟರ್ ಅಂತ ನಾನು ಕೇಳಿದ್ದೇನೆ. ಹಾಗೆ ಅವರ ತಾಯಿಯವರ ಮಾರ್ಗದರ್ಶನ, ಹಾಗೆ ಅವರ ತಂದೆಯವರ ಮಾರ್ಗದರ್ಶನ, ಅವರ ಚಿಕ್ಕಪ್ಪಂದರ ಮಾರ್ಗದರ್ಶನ, ಇವರೆಲ್ಲರೂ ಸೇರಿ ಕಿರಣ್ನ ಸರಿಯಾದಂಥ ಒಂದು ಭದ್ರ ಬುನಾದಿಯಾಗಿ ಒಳ್ಳೆಯ ಹೆಜ್ಜೆ ಹಾಕಲಿಕ್ಕೆ ಈ ಭಾಗದ ಶಾಸಕರು ಸಹಿತ ಸಾಕಷ್ಟು ಶ್ರಮಿಸಿ, ಅದರೊಂದಿಗೆ ನಮ್ಮ ಹರೀಶ್ ಪಕ್ಕ ದಾರಿಯಲ್ಲಿ ಒಂದು ಮಾತು ಹೇಳಿದ್ರು. ನಾಗರಾಜ್ ಗೊತ್ತು ನನಗೆ, ನಾಗರಾಜ್ ಮನೆಗೂ ಕರ್ಕೊಂಡು ಹೋಗಿದ್ದಾರೆ. ನಾಗರಾಜ್ ಆಗಲಿ, ಹರೀಶ್ ಆಗಲಿ, ಇವರೆಲ್ಲ ಅಂದರೆ ಒಂದು ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ನಡೀಬೇಕಾದ್ರೆ ಅವರ ಅನುಭವದ ಮಾತುಗಳನ್ನು ನಾವು ಆಲಿಸ್ಬೇಕು. ರಾಜಕೀಯ ಸುಮ್ಮನೆ ಅಲ್ಲ, ಅದರಲ್ಲೂ ಇತ್ತೀಚಿನ ರಾಜಕೀಯ ಇದೆಯಲ್ಲ ಬಹಳ ಕಷ್ಟ ಇದೆ. ಅಂತಹ ಕಷ್ಟಕರವಾಗಿರ್ತಕ್ಕಂಥ ಅಂತಹ ರಾಜಕೀಯದಲ್ಲೂ ಸಹಿತ ತನ್ನನ್ನು ತಾನು ತೊಡಗಿಸ್ಕೊಂಡು ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಬಂದಿರಲಿ, ನಾನು ನಡೆಸೋದೇ ನನ್ನ ಕಾಯಕ, ನಾನು ನಡೀತೀನಿ, ನಾನು ಹೋಗಿದ್ದೇ ದಾರಿ ಅಂತ ಹೇಳಿ ಎಷ್ಟೋ ಅಂಬೇಡ್ಕರ್ ಅವರ ತತ್ವಗಳನ್ನು ತನ್ನ ಹೊಲದಲ್ಲಿ ಹುಟ್ಟಿಸ್ಕೊಂಡು ತಾನು ಹಾಕ್ತಿರ್ತಕ್ಕಂಥ ಒಂದು ಹೆಜ್ಜೆ ಬಹಳ ಅದ್ಭುತವಾಗಿದೆ.
ಇಂತಹ ಹೆಜ್ಜೆಯಲ್ಲಿ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿಗೂ ಸಹಿತ ಸರಿಯಾದ ನ್ಯಾಯ ದೊರಕಬೇಕು ಅಂತ ಹೇಳಿ ಅದಕ್ಕೆ ನಡೆಸುವಂತಹ ಹೋರಾಟ, ಇದೆಲ್ಲ ಬಹಳ ಸಮಂಜಸವಾಗಿದೆ, ತೃಪ್ತಿಯಲ್ಲಿದೆ. ಅದಕ್ಕಾಗಿ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಸಂಪೂರ್ಣ ಒಂದು ಆಶೀರ್ವಾದ ಈತನಿಗೆ ಕಿರಣ್ ಕುಮಾರ್ ಇದು ಇವತ್ತಿನ ಹುಟ್ಟುಹಬ್ಬದ ಸಡಗರ ಸಂಭ್ರಮ. ಎಲ್ಲರೂ ಸಹಿತ ಸಂತೋಷದಿಂದ ಅದರಿಗೆ ಆಶೀರ್ವಾದ ಮಾಡುವಂಥದ್ದಾಗಲಿ. ಹಾಗೆ ಅವರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ. ಹಾಗೆ ಕಿರಣ್ ಒಬ್ಬ ಇದ್ದರೆ ಸಾಲದು, ಕಿರಣ್ನ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಅವನ ಅರ್ಧಾಂಗಿ ಹಾಗೆ ಎಲ್ಲೂ ಬೆಳೆದು ಬರೋದಿಲ್ಲ. ಹಾಗೆ ಮನೆಯಲ್ಲಿ ನಿಂತು ಧೈರ್ಯ ತುಂಬಿ ತಾನು ಕಳಿಸುವಂತಹದ್ದು, ಜೊತೆಗೆ ಆತನ ಮಕ್ಕಳು ಎಲ್ಲರೂ ಸಹಿತ ಸಮಂಜಸವಾಗಿ ಶ್ರಮಿಸಿದ್ರೆ ಒಬ್ಬ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅಂತಹ ಶಕ್ತಿ ಆತನ ಅರ್ಧಾಂಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇನ್ನೂ ಹೇಳಿ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನಮ್ಮ ಕಿರಣ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭ. ಒಂದು ಕ್ಷಣ ಮುಂದರಿ ಸಂಚೋದಿರುವಂತೆ ನೀನು ಉಸಿರಿಗೆ ಉಸಿರೇ ಹಿಂದೆಸರಲು ಬೆತ್ತನದಲ್ಲಿ ಅಚ್ಚುಟ್ಟಿಸಿ ಬೆಳೆವರು ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿಗೆ ಎದೆಗೊಂದದೆ ಆರ್ಭಟಿಸಿದೆ ಸಿಡಿ ಸಿಡಿಯುವ ಸಿಡಿಲಿನದು ವಂಚನೆಗೆ ಖರ್ಚಿಸಿದೆ
ನನ್ನನ್ನು ನಂಬಿದ ಜನ ಬಡತನ ಪ್ರಕಾಶ್ ಬನ್ನಿ. ಕಟ್ಟಾಳೋ ಇಲ್ಲ ಡೊವ್ವು ಕಟ್ಟಾಳೋ ನಿಜ ಹೇಳಾಳೋ ಮಚ್ಚಿದಿಲೆ ಬಿಟ್ಟಾಳೋ ಕತೆ ಕಟ್ಟಾಳೋ ಇಲ್ಲ ಡೊವ್ವು ಕಟ್ಟಾಳೋ ನಿಜ ಹೇಳಾಳೋ ಮಚ್ಚಿದಿಲೆ ಬಿಟ್ಟಾಳೋ ಕುಲ್ಕಬೇಡ ಸಿಲ್ಕು ನೀ ಕುಲ್ಕೋ ಮುಂಚೆ ಯಾಕಂತೇಳಿ ಕುಲ್ಕು ಸ್ವಲ್ಪ ಮಾನಿಕಸಿನ ಮ್ಯಾವಟ್ಟರು ದೊಡ್ಡದು ಏರದು ಫಸ್ಟ್ ಸೈಡಲ್ಲಿ ಎಲ್ಲ ಹಿಂಗೆ ಕಣಮ್ಮ ಹುಸಿ ಒಳಗೆ ಇಳಿದು ಹೋದ ಮೇಲೆ ಬಿಡಮ್ಮ ಹೊಡೆದಿರೋ ಇದ್ರನ್ನ ತಿಳ್ದಾಡ್ತೇನೋ ನಾನು ನಿಮ್ಗೆ ನಂಬಿ ಹುಡುಗಿ ಮುಂದೆ ಲವ್ ಮಾಡಕ್ಕಾಗಲ್ಲ ನೋಡಿ ಸರ್ ಒಂದು ಸೆಕೆಂಡ್ ಆಗಿರಿ ಸರ್ ಕಿರಣ್ ಆಗಿರಿ ಒಂದು ಸೆಕೆಂಡ್ ಆ ಥರದ ಸಾವಿರಾರು ಜನಗಳ ಯೋಗ ಮತ್ತು ಆಶೀರ್ವಾದವನ್ನು ಪಡೆದಿರತಕ್ಕಂಥ ನಿನಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಿ ಅವತ್ತಿನ ಕಾರ್ಯಕ್ರಮವನ್ನು ಇನ್ನೂ ಇದರ 10 ಪಟ್ಟು ಹೆಚ್ಚಾಗಿ ಮಾಡೋಣ. ಭಗವಂತ ನಿನಗೆ ಹೆಚ್ಚು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ಧನ್ಯವಾದಗಳು. ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವೆ ಹೇಳು ಪರಿಮಳ ಚೆಲ್ಲುವೆ ಕಲ್ಲಿನ ಬೀಡೆಯ ನೀಡಿದರೇನು ನಾದವು